ಇಳಕಲ್ ನಗರದಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚಾಗುತ್ತಿದ್ದರಿಂದ ನಗರದ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲೆಂದು ಇಳಕಲ್ ಶಹರ್ ಪೊಲೀಸ್ ಠಾಣೆಯ ಪಿಎಸ್ಐ ಎಸ್.ಆರ್. ನಾಯಕ್ ಅವರು ನಗರದಲ್ಲಿ ಕಳ್ಳತನ ಸಂಬಂಧಿಸಿದಂತೆ ಸಾರ್ವಜನಿಕರು ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳುವ ಸಲುವಾಗಿ ಧ್ವನಿ ವರ್ತಕದ ಮೂಲಕ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಜಾಗೃತಿ ಮೂಡಿಸಿದರು. ನಗರದ ಬಸ್ ನಿಲ್ದಾಣ ಎಸ್.ಆರ್. ಕಂಠಿ ವೃತ್ತ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ಧ್ವನಿವರ್ಧಕ ಮೂಲಕ ಸಾರ್ವಜನಿಕರಿಗೆ ಕಳ್ಳತನವನ್ನು ತಡೆಯಲು ನಾವು ಯಾವ ರೀತಿ ಜಾಗೃತರಾಗಿರಬೇಕೆಂದು ತಿಳಿಸಿದರು. ಸಾಯಂಕಾಲ ವಾಕಿಂಗ್ ಮಾಡುವ ಸಮಯದಲ್ಲಿ ನಿಮ್ಮ ಮೈಮೇಲೆ ಧರಿಸಿದ ಬಂಗಾರದ ಸಾಮಾನುಗಳು ಸಾರ್ವಜನಿಕರಿಗೆ ಪ್ರದರ್ಶನವಾಗುವ ರೀತಿಯಲ್ಲಿ ಧರಿಸಬಾರದು. ಅಲ್ಲದೆ ನಿಮ್ಮ ಬೈಕುಗಳಿಗೆ ಕಡ್ಡಾಯವಾಗಿ ಹ್ಯಾಂಡಲ್ ಲಾಕ್ಗಳನ್ನು ಅಳವಡಿಸಬೇಕು ಮತ್ತು ಬಸ್ ನಿಲ್ದಾಣದಲ್ಲಿ ಎಲ್ಲರಿಗೂ ನಾವು ಇಲ್ಲಿ ಕಲಿಸಿದ್ದು ಏನಂತಂದ್ರೆ ಕಳ್ಳತನಗಳು ಜಾಸ್ತಿ ಆಗ್ತಾ ಇದಾವೆ. ಆಮೇಲೆ ಮೊಬೈಲ್ ಕಳ್ಳತನ ಮಾಡ್ತಾರೆ, ಬೈಕ್ ಕಳ್ಳತನ ಮಾಡ್ತಾರೆ, ಆಮೇಲೆ ATM ಕಳ್ಳತನ ಮಾಡ್ತಾರೆ. ATMದಾಗ ನಂಬರ್ ಹೇಳ್ರಿ ಅಂತ ಹೇಳ್ತಾರೆ. ಆಮೇಲೆ ಒಂದು ಇದು ಕ್ಲಿಕ್ ಮಾಡಿರಿ, ಒಂದು ಲಿಂಕ್ ಬಂದೈತಿ ಅಂತಾರೆ. ನಿಮ್ಮ ಮೊಬೈಲನ್ನು ಇದು ಗಾಡಿಯಾಗ ತೋರ್ಸ್ಕೊತಾರೆ, ಪಿಕ್ ಪ್ಯಾಕೆಟ್ಸ್ ಬಂದಿರ್ತಾರೆ. ಅದಕ್ಕೆ ನಿಮ್ಗೆ ಅವೇರ್ನೆಸ್ ಮಾಡೋಕ್ಕೋಸ್ಕರ ನಾನು ಇಲ್ಲಿ ಕರೆದಿದ್ದೀನಿ. ಇದು ಎದಕ್ಕೋಸ್ಕರ ನಾನು ಅನೌನ್ಸ್ಮೆಂಟ್ ಮಾಡ್ಸಾಕತ್ತೀನಿ ಅಂತಂದರೆ ಎಲ್ಲರಿಗೂ ಗೊತ್ತಾಗಬೇಕು. ಅಂದರೆ ಯಾವ ರೀತಿ ನಾವು ಮನೆಯಲ್ಲಿರಬೇಕು, ನಮ್ಮ ಸಾಮಾನುಗಳನ್ನು ಎಲ್ಲಿಡಬೇಕು, ಬಂಗಾರ ಆಭರಣ ಆಗಲಿ, ರೊಕ್ಕ ಆಗಲಿ, ದುಡ್ಡಾಗಲಿ. ಈ ಸಂದರ್ಭದಲ್ಲಿ ಎಸ್ಐಒ ಕರ್ನಾಟಕದ ರಾಜ್ಯ ಕಾರ್ಯದರ್ಶಿ ಮೊಹಮ್ಮದ್ ಪೀರ್ ಲಟಗೇರಿ, ಪ್ರಾಧ್ಯಾಪಕರಾದ ವಸಂತಕುಮಾರ್ ಕಡ್ಲಿಮಟ್ಟಿ ಮತ್ತು ಪಿಎಸ್ಐ ನಾಯಕ್ ಅವರು, ಎಸ್ಐಒ ಇಳಕಲ್ ಘಟಕದ ಅಧ್ಯಕ್ಷ ಆಸಿಫ್ ಹುಣಚಗಿ, ಸಾಲಿಡಾರಿಟಿ ಯೂತ್ ಮೂವ್ಮೆಂಟ್ ನಗರದ ಅಧ್ಯಕ್ಷರಾದ ಹಬೀಬ್ ತಾವರಗೇರ, ಗಫಾರ್ ತಹಸೀಲ್ದಾರ್ ರವರು, ನಗರದ ವಿವಿಧ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಪೋಷಕರು ಹಾಗೂ ಅಧ್ಯಾಪಕರು ಮತ್ತು ವಿದ್ಯಾರ್ಥಿ ಯುವ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಅಕೌಂಟ್ನಲ್ಲಿ ಅಂತ ದುಡ್ಡು ಹೋಗ್ಬಿಡ್ತೈತಿ, ಅದನ್ನು ದಯವಿಟ್ಟು ಯಾರು ಹೇಳಲಿಕ್ಕೆ ಹೋಗಬೇಡಿ. ಆಮೇಲೆ ಮೊಬೈಲ್ ನೀವು ಗಾಡಿಯಾಗ ಹತ್ತಿರ್ತೀರಿ, ಮೊಬೈಲ್ ಈ ರೀತಿ ಇಟ್ಕೊಂಡಿರ್ತೀರಿ, ನೀವು ಗಾಡಿ ಹತ್ತು ಗದ್ದಲ್ದಾಗ ಇರ್ತೀರಿ, ಅದಕ್ಕೆ ಮೊಬೈಲ್ ಸ್ವಲ್ಪ ಇದನ್ನು ಮಾಡ್ತಾರೆ ತಗೋತಾರೆ. ಆ ಟೈಮ್ದಲ್ಲಿ ನೀವು ಮೊಬೈಲನ್ನು ಈ ರೀತಿ ಕೈ ಹಿಡಿದು ಮಾಡಿ ನಿಮ್ಗೆ ಯಾರಾದರೂ ಸಂಶಯ ಆಗ್ತದೆ ಬಂತ ತಕ್ಷಣ ಇಮಿಡಿಯೇಟ್ಲಿ ನಮ್ಮ 112 ಕಾಲ್ ಮಾಡಿ. 112 ಕಾಲ್ ಮಾಡಿ ನಮಗೆಲ್ಲರೂ ತಿಳಿಸ್ರಿ, ನಾವೆಲ್ಲ ಬರ್ತೀವಿ. ನಮ್ಮ ಫೋನ್ ನಂಬರ್ ಇದ್ದರೂ ಕೂಡ ಅದಕ್ಕೂ ಹಾಕಿರಿ. ಇಲ್ಲಾಂದ್ರೆ ನಮ್ಗೆ 112 ಗಾಡಿ ಅಂತ 24/7 ನಿಮ್ಮ ಸೇವೆಗೆ ಇರ್ತೈತಿ. ಯಾವುದೇ ಒಂದು ಅಫೆನ್ಸ್ ಆದ್ರೂ, ಇದು ಒಂದೇ ಅಲ್ಲ, ಯಾವುದೇ ಆದ್ರೂ ಕೂಡ ನೀವು 112 ಗಾಡಿ ಕಾಲ್ ಮಾಡಿ ಕಳಿಸಿದ್ರೆ ಇಮಿಡಿಯೇಟ್ಲಿ ಬರ್ತಾರೆ. ಇಲ್ಲಾಂದ್ರೆ ನಮ್ಮ ಫೋನಿಗೆ ಕಾಲ್ ಮಾಡಿದ್ರೆ ಬರ್ತಾರೆ. ಆಮೇಲೆ ಅಟೆನ್ಷನ್ ಡೈವರ್ಷನ್ ಮಾಡ್ತಿರ್ತಾರೆ. ಇಲ್ಲಿ ನಿಮ್ಗೆ ರೊಕ್ಕ ಬಿದ್ದಾವ ನೋಡ್ರಿ ಅಂತ ಹೇಳ್ತಾರೆ. ನೀವು ಬ್ಯಾಂಕ್ನಾಗ ರೊಕ್ಕ ತಂದು ನೀವು ಬ್ಯಾಗ್ನಾಗ ಇಟ್ಟಿರ್ತೀರಿ, ಈಗ ಗಾಡಿ ಮ್ಯಾಗ ಇದು ರೊಕ್ಕ ಬಿದ್ದಾವ ಅಂದ ತಕ್ಷಣ ಅದನ್ನು 10 ಲಕ್ಷ, 5 ಲಕ್ಷ, 2 ಲಕ್ಷ, 3 ಲಕ್ಷ ಬಿಡ್ತೀರಿ. ಆ ದುಡ್ಡು ತೊಗೊಳಕ್ಕೆ ಹೋಗ್ತೀರಿ ನೀವು. ಈ ದುಡ್ಡು ತೊಗೊಳೋದ್ರಿಂದ ಈ ದುಡ್ಡು ತೊಗೊಂಡು ಹೋಗ್ಬಿಡ್ತಾರೆ. ದಯವಿಟ್ಟು ಅಂಥ ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ಅಂಥವ್ರು ಏನಾದರೂ ಹೇಳಿದ್ರಂತಂದ್ರೆ ನಿಮ್ಗೆ ಡೌಟ್ ಬಂದ ತಕ್ಷಣ ಇಮಿಡಿಯೇಟ್ಲಿ ನಮ್ಗೆ ಕಾಲ್ ಮಾಡಿ ಪೊಲೀಸ್ ತಿಳಿಸ್ರಿ. ನಾವು ಯಾವತ್ತೂ ನಿಮ್ಮ ಸೇವೆಗೆ ಸಿಕ್ಕಿರ್ತೀವಿ. ಅದಕ್ಕೆ ನೀವು ಯಾವುದನ್ನು ವಂಚಕರಾಗಬಾರ್ದು. ಯಾರ ಕಡೆಯಿಂದನೂ ನೀವು ಏನು ದುಡ್ಡು ಕಳ್ಕೋಬಾರ್ದು, ನಿಮ್ಮ ಮನೆಯಲ್ಲಿದ್ದಂಥ ಬಂಗಾರ ಸಾಮಾನನ್ನು ಹೋಗಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದ ಯಾವ ರೀತಿ ನೀವು ಜಾಗೃತಿ ಆಗಿರ್ಬೇಕು ಅನ್ನುವಂಥದ್ದು ಇದರಲ್ಲಿ ನಾನು ಅವೇರ್ನೆಸ್ ಮಾಡಿಸ್ತಾ ಇದ್ದೀನಿ. ಎಲ್ಲ ಊರು ತುಂಬ ಅವೇರ್ನೆಸ್ ಮಾಡ್ತೀನಿ, ಎಲ್ಲರಿಗೂ ತಿಳಿಸ್ತೀನಿ. ನಿಮ್ಗೆ ಏನೇ ತೊಂದರೆ ಇದ್ರೂ ಕೂಡ ನೀವು ನನಗೆ ಇಮಿಡಿಯೇಟ್ಲಿ ಫೋನ್ ಮಾಡಿ ನಾನು ಬಂದು ನಿಮ್ಮ ಸೇವೆಗೆ 24 ತಾಸು ಸಿಗ್ತಿರ್ತೀನಿ ಅಂತೇಳಿ ಇದೆಲ್ಲ ನಿಮ್ಗೆ ಕಲಿಸಿದ್ದಕ್ಕೆ ನನ್ನ ಅವೇರ್ನೆಸ್ ಮಾಡೋಕ್ಕೋಸ್ಕರ ನಿಮ್ಗೆ ತಿಳಿಸ್ಬೇಕಂತೇಳಿ ನಾನು ಇದೆಲ್ಲರೂ ನಿಮ್ಮ ತಾಯಂದಿರಿಗೆ ಎಲ್ಲರಿಗೂ ಕಳಿಸಿದ್ದೀನಿ. ನೀವು ಇಷ್ಟೆಲ್ಲ ನನ್ನ ಮಾತಿಗೆ ಸಹಕಾರ ಕೊಟ್ಟು ಬಂದಿದ್ದೀನಿ. ಎಲ್ಲರೂ ತುಂಬ ನಾನು ಮಾತು ಮುಗಿಸ್ತೀನಿ. ಎಲ್ಲ ನಮಸ್ಕಾರ.